ಪ್ರೀತು, ಏನಿದು? ನಾನು ಫೈನಲ್ ಮಾಡಿರೋ ಕಮಿಟಿ ಮೆಂಬರ್ಸ್ ಲಿಸ್ಟ್. ಪ್ರೀತಮ್, ಏನು ಹುಡುಗಾಟ ಆಡ್ತಿದ್ಯಾ? ಇದ್ಯಾವುದೋ ಹುಡುಗಿನ ಕೂರಿಸ್ಕೊಂಡು ಪ್ರಾವಿಷನ್ ಅಲ್ಲಿ ದಿನಸಿನ ಲಿಸ್ಟ್ ಮಾಡ್ತಾರಲ್ಲ, ಅದ್ರ ಅಂಗಡಿ ಅನ್ಕೊಂಡಿದ್ಯಾ? ಇದು ಕಮಿಟಿ ಮೆಂಬರ್ಸ್ ಲಿಸ್ಟು. ಇಲ್ಲ ಬಾಬಾ, ಇದನ್ನ ನಾನೇ ಖುದ್ದಾಗಿ ಮಾಡಿದ್ದು. ಎಲ್ಲ ರೀತಿ ಅನಲೈಸ್ ಮಾಡಿ ಎಲ್ಲ ಮೆಂಬರ್ಸ್ ಬ್ಯಾಕ್ ಗ್ರೌಂಡ್ ಎಕ್ಸ್ಪೀರಿಯನ್ಸ್ ತಿಳ್ಕೊಂಡು ಈ ಲಿಸ್ಟ್ನ ರೆಡಿ ಮಾಡಿರೋದು. ನೋಡು ಪ್ರೀತು, ಯು ಆರ್ ಇನ್ಸಲ್ಟಿಂಗ್ ಮೀ. ನಾನೆಲ್ಲಿ ನಿಮ್ಮನ್ನ ಇನ್ಸಲ್ಟ್ ಮಾಡ್ತಾ ಇದ್ದೀನಿ ಬಾಬಾ? ಮತ್ತಿನ್ನೇನು ಪ್ರೀತು, ನಾನು ಮಾಡಿರೋ ಲಿಸ್ಟನ್ನ ರಿಜೆಕ್ಟ್ ಮಾಡ್ತಿದ್ಯಾ ಅಂದ್ರೆ ಏನರ್ಥ? ನೀನು ಹೀಗೆಲ್ಲ ಮಾಡ್ತೀಯ ಅಂತ ಗೊತ್ತಿದ್ದಿದ್ರೆ ನಾನು ನಿನಗೆ ಕ್ಯಾಂಪೇನಿಂಗೇ ಮಾಡ್ತಾ ಇರಲಿಲ್ಲ. ರಿಲ್ಯಾಕ್ಸ್ ಬಾಬಾ. ಆಸ್ ಎ ಪ್ರೆಸಿಡೆಂಟ್ ನನ್ನ ಕೆಲಸ ನಾನು ಮಾಡಿದ್ದೀನಿ. ನೀವು ಮೊದಲೇ ಈ ಲಿಸ್ಟ್ ಕೊಟ್ಬಿಟ್ಟು ನನ್ನ ಜೊತೆ ಡಿಸ್ಕಸ್ ಮಾಡ್ಬೋದಿತ್ತಲ್ವಾ? ನನಗೇನು ಗೊತ್ತಿರುತ್ತೆ ನೀವೊಂದು ಆಲ್ಟರ್ನೇಟ್ ಕಮಿಟಿ ಲಿಸ್ಟ್ ಮಾಡಿರ್ತೀರಾ ಅಂತ. ಸರಿ, ಹಾಗಿದ್ರೆ ನೋಡು ಪ್ರೀತು, ನಿನಗೆ ನನ್ನ ಮೇಲೆ ಸ್ವಲ್ಪನಾದರೂ ಗೌರವ ಇದ್ರೆ ಪ್ರತೀಕ್ಷಾ, ಮಲ್ಲಿಕಾ ಮತ್ತೆ ಬಸವರಾಜ್ ಹೆಸರನ್ನ ಅದರಲ್ಲಿ ಸೇರಿಸು. ಸಾರಿ ಬಾಬಾ, ಸಾಧ್ಯ ಇಲ್ಲ. ನೋಡಿ ಬಾಬಾ, ಅತ್ತಿಗೆ ಮನೆಯವರಾಗ್ತಾರೆ. ಕಮಿಟಿಲಿ ಒಂದೇ ಮನೆಯವರು ಇಬ್ಬರಿರೋ ಹಾಗಿಲ್ಲ. ಅದಕ್ಕೆ ಐ ಆಮ್ ಸಾರಿ, ಡೋಂಟ್ ಫೀಲ್ ಬ್ಯಾಡ್. ಪ್ರತೀಕ್ಷಾ ಇಸ್ ಅ ನ್ಯೂ ಮೆಂಬರ್ ಆ್ಯಂಡ್ ಬಸವರಾಜಪ್ಪ ಅಂತ ಹೇಳಿದ್ರಲ್ಲ, ಅವ್ರಿಗಿಂತ ಎಕ್ಸ್ಪೀರಿಯನ್ಸ್ ಇರೋರಿಗೆ ನಾನು ಅವಕಾಶ ಕೊಟ್ಟಿದ್ದೀನಿ. ಹಾಗಿದ್ರೆ ಮೊನ್ನೆ ಸ್ವೇರಿಂಗ್ ಇನ್ ಸೆರೆಮನಿನಲ್ಲಿ ನೀವು ಹೇಳಿದ್ದೇನು? ನಾನು ನನ್ನ ಆಪೋನೆಂಟ್ಗಳನ್ನ ಗೌರವಿಸ್ತೀನಿ, ಅವ್ರ ಸಪೋರ್ಟು ನಮಗೆ ಬೇಕು ಅಂತ ಹೇಳಿದ್ರಿ ಅಲ್ವಾ? ಹಾಗಾದ್ರೆ ಇದು ಎಲ್ಲ ಒಣ ಭಾಷಣನಾ? ಹೇಳ್ದಾಗೆ ನಡ್ಕೊಳ್ಳೋ ಕಮಿಟ್ಮೆಂಟ್ ಇಲ್ಲ ಹಾಗಿದ್ರೆ ನಿಂಗೆ? ಇದೆಲ್ಲ ನಿಂದು ರಿವೆಂಜ್ ಪಾಲಿಟಿಕ್ಸ್ ಅಲ್ವಾ? ನೋಡಿ ಪ್ರತೀಕ್ಷಾ, ಖಂಡಿತ ಇದು ರಿವೆಂಜ್ ಪಾಲಿಟಿಕ್ಸ್ ಅಲ್ಲ. ಈಗಲೂ ನನ್ನ ಮಾತಿಗೆ ನಾನು ಬದ್ಧ ಇದ್ದೀನಿ, ನೋ ಡೌಟ್. ಹಾಗಂತ ಕಮಿಟಿಲಿ ಪೊಸಿಷನ್ ಕೊಡಲೇಬೇಕು ಅಂತ ಯಾವ ಅಪ್ಲಿಕೇಶನು ಇಲ್ಲ. ಅವಶ್ಯಕತೆ ಬಿದ್ದಾಗ ಖಂಡಿತ ನಿಮ್ಮ ಅಡ್ವೈಸ್ ತಗೋತೀನಿ. ಕಾವೇರಿ, ಆಸ್ ಮೈ ಅಡ್ವೈಸರ್ ಕಮಿಟಿ ಮೆಂಬರ್ಸ್ ಹೆಸರನ್ನ ನೀನೇ ಹೇಳು. ಪ್ರೀತಮ್ ಪರಶುರಾಮ್ ಪ್ರೆಸಿಡೆಂಟ್, ಪುರುಷೋತ್ತಮ್ ವೈಸ್ ಪ್ರೆಸಿಡೆಂಟ್, ಕಾಸಪ್ಪ ಸೆಕ್ರೆಟರಿ.
ಸತ್ಯದೀಪ್ ಪ್ರಸಾದ್. ಇವರೆಲ್ಲ ನಮ್ಮ ಅಸೋಸಿಯೇಷನ್ ಕಮಿಟಿ ಮೆಂಬರ್ಸ್. ಕ್ಷಮಿಸಿ, ಆಸ್ ಅನ್ ಅಡ್ವೈಸರ್ ಟು ದ ಪ್ರೆಸಿಡೆಂಟ್ ಒಂದೆರಡು ಸೂಚನೆಗಳನ್ನ ಕೊಡಕ್ಕೆ ಇಷ್ಟಪಡ್ತೀನಿ. ಇದು ಕಾನ್ಫಿಡೆನ್ಷಿಯಲ್ ಕಮಿಟಿ ಮೀಟಿಂಗ್, ಸೊ ಈ ಲಿಸ್ಟಲ್ಲಿರೋರ್ನ ಬಿಟ್ಟು ಮಿಕ್ದವ್ರು ಯಾರು ಇಲ್ಲಿರೋ ಅವಶ್ಯಕತೆ ಇಲ್ಲ. ಹಾ, ಇದನ್ನ ನಾನಲ್ಲಪ್ಪ ಹೇಳ್ತಾ ಇರೋದು, ಈ ಅಸೋಸಿಯೇಷನ್ ಬೈಲಾನಲ್ಲಿ ಬರ್ದಿರೋದು. ವರ್ಷಗಟ್ಲೆ ಎಕ್ಸ್ಪೀರಿಯನ್ಸ್ ಇರೋರಿಗೆ ಇದೆಲ್ಲ ಆಗ್ಲೇ ಗೊತ್ತಿರುತ್ತೆ. ನಾನೇನು ಬಾಯ್ಬಿಟ್ಟು ಹೇಳ್ಬೇಕಂತ ಏನಿಲ್ಲ. ಸೊ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ನ ಬಿಟ್ಟು ಮಿಕ್ಕಿದವರೆಲ್ಲ ಆಚೆ ಹೋಗ್ಬೋದು. ಹೊಸ ಅಡ್ವೈಸರ್, ಹೊಸ ಪೆನ್ ಬಂದ್ಮೇಲೆ ನನ್ನ ಅವಶ್ಯಕತೆ ನಿನಗಿಲ್ಲ ಅನ್ಸುತ್ತೆ. ರಾಮ್ ಸರ್ ತರ ಜೀವಂತ ದಂತಕತೆ ಆಗೋರ ಅವಶ್ಯಕತೆ ಯಾವತ್ತಿಗೂ ಇರುತ್ತೆ. ದುರಂತ ಕತೆ ಆಗೋರು ಯಾರಿಗೂ ಬೇಕಾಗಿಲ್ಲ ಅಲ್ವಾ ಸರ್? ಈ ಕಾವೇರಿ ಆ ಎಳೆ ನಿಂಬೆಕಾಯಿ ಕೈಗೆ ಪೆನ್ ಕೊಟ್ಟು ನನ್ನ ಬೆನ್ನಿರಿಯೋ ಕೆಲಸ ಮಾಡ್ತಿದ್ದಾಳೆ. ಇವಳನ್ನ ಹೀಗೆ ಬಿಟ್ರೆ ನನ್ನನ್ನು ಬೀದಿಲಿ ಬಂದು ತಿನ್ನೋ ಸ್ಥಿತಿಗೆ ತಂದ್ಬಿಡ್ತಾಳೆ. ಆದಷ್ಟು ಬೇಗ ಇವಳಿಗೊಂದು ಕತಿ ಕಾಣಿಸ್ಬೇಕು.